ಗುರು ಬಸವಲಿಂಗಾಯ ನಮಃ. ಭಾರತ ಆಧ್ಯಾತ್ಮದ ತವರೂರು, ಕರ್ನಾಟಕ ಅನೇಕ ಪುಣ್ಯ ಪುರುಷರ ತಾಣ. ಬಸವಾದಿ ಶಿವಶರಣರು ಸಮ ಸಮಾಜ ನಿರ್ಮಾಣದ ಸಂಕಲ್ಪ ಮಾಡಿ ನಡೆದಂತೆ ನುಡಿದರು, ನುಡಿದಂತೆ ನಡೆದರು. ಆ ಪರಂಪರೆಯನ್ನ ಬಳುಬಿಡಿದುಕೊಂಡು ಬಂದಿರುವ ಸುಕ್ಷೇತ್ರ ಮಣಕವಾಡದ ಶ್ರೀ ಅನ್ನದಾನೀಶ್ವರ ಮಠವು ಅಗ್ರಮಾನ್ಯವಾದುದು. ಈ ಪೀಠದ ನಿರಂಜನ ಜ್ಯೋತಿ ಶ್ರೀ ಮೃತ್ಯುಂಜಯ ಅಪ್ಪಗಳವರು ಪರಮ ತಪಸ್ವಿಗಳು. ನಿತ್ಯ ಭಕ್ತರ ಕಷ್ಟಗಳನ್ನು ಪರಿಹರಿಸಿದ ಮಹಾನ್ ಶಿವಯೋಗಿಗಳು, ನಡೆದಾಡುವ ದೇವರಾಗಿ ಭಕ್ತರ ಹೃದಯದಲ್ಲಿ ನೆಲೆಸಿದ ಸೂರ್ಯ ತಪಸ್ವಿ ಮೃತ್ಯುಂಜಯ ಅಪ್ಪಗಳವರು ಬಡ ಮಕ್ಕಳ ಶಿಕ್ಷಣಕ್ಕಾಗಿ ಜೋಳಿಗೆ ಹಾಕಿ ಕನ್ನಡ ಶಾಲೆ ಕಟ್ಟಿಸಿದ ಕನ್ನಡ ಪ್ರೇಮಿಗಳು. ಕಷ್ಟ ಎಂದು ಬಂದ ಭಕ್ತರ ಕಾಮಧೇನುವಾಗಿ ಅನುಗ್ರಹಿಸಿದವರು. ಈ ಭವ್ಯ ಪರಂಪರೆಯನ್ನ ಸಮರ್ಥವಾಗಿ ಮುನ್ನಡೆಸುತ್ತಿರುವವರು ಪೂಜ್ಯ ಶ್ರೀ ಅಭಿನವ ಮೃತ್ಯುಂಜಯ ಮಹಾಸ್ವಾಮಿಗಳು. ಪೂಜ್ಯರು ಈ ನಾಡು ಕಂಡ ಸುಪ್ರಸಿದ್ಧ ಪ್ರವಚನ ಪಂಡಿತರು. ತಮ್ಮ ಪ್ರವಚನದ ಮೂಲಕ ಅಸಂಖ್ಯ ಭಕ್ತರ ಹೃದಯ ಗೆದ್ದ ಮಹಾತ್ಮರು. ಬಸವಾದಿ ಶಿವಶರಣರ ತತ್ವ ಸಂದೇಶಗಳನ್ನು ಮನೆ ಮನಗಳಲ್ಲಿ ಬಿತ್ತುತ್ತಿರುವ ಪೂಜ್ಯರು ಶ್ರೀಮಠದ ಚಿತ್ರಣವನ್ನೇ ಬದಲಾಯಿಸಿ ಅಭಿವೃದ್ಧಿ ಪಥದತ್ತ ಶ್ರೀಮಠದ ಕೀರ್ತಿಯನ್ನ ಹೆಚ್ಚಿಸಿದ ಮಹಾತ್ಮರು. ಕಲ್ಯಾಣ ಮಂಟಪ, ಶಿಲಾಮಠ, ನಿರಂಜನಧಾಮ, ದಾಸೋಹ ಭವನ, ಮಹಾದ್ವಾರ, ಕೆರೆ ನಿರ್ಮಾಣ ಮುಂತಾದ ಐತಿಹಾಸಿಕ ಬದಲಾವಣೆಯನ್ನ ಮಾಡಿದ ಕೀರ್ತಿ ಶ್ರೀಗಳದ್ದಾಗಿದೆ. ಮಹಾನ್ ತಪಸ್ವಿ ನಿರಂಜನ ಜ್ಯೋತಿ ಶ್ರೀ ಮೃತ್ಯುಂಜಯ ಅಪ್ಪಗಳವರ ಸ್ಮರಣೆಯಲ್ಲಿ ಪ್ರತಿ ವರ್ಷ ಅಜ್ಜನ ಸಂಭ್ರಮವನ್ನು ಅತ್ಯಂತ ಅರ್ಥಪೂರ್ಣ ಕಾರ್ಯಕ್ರಮಗಳೊಂದಿಗೆ ಸಂಘಟಿಸುತ್ತಾ ಬಂದಿದ್ದಾರೆ. ಈ ಅಜ್ಜನ ಸಂಭ್ರಮವು ಇದೇ ಫೆಬ್ರವರಿ 22ರಿಂದ ಮಾರ್ಚ್ 1ರವರೆಗೆ ಜರುಗಲಿದ್ದು, ಮಣಕ್ವಾಡ್ ಹಿರೇವಡ್ಡಟ್ಟಿ ಹಾಗೂ ಸುತ್ತಮುತ್ತಲಿನ ಭಕ್ತರ ಸಹಕಾರದಿಂದ ಜರುಗುವ ಈ ಸಂಭ್ರಮ ನಾಡಿನ ಅನೇಕ ಮಹಾತ್ಮರ ಆಶೀರ್ವಚನ, ಪ್ರವಚನ, ಸುಪ್ರಸಿದ್ಧ ಸಂಗೀತ, ಪ್ರತಿಭಾ ಪುರಸ್ಕಾರ, ಸಾಧಕರಿಗೆ ಸನ್ಮಾನ, ಜಾನಪದ ಜಾತ್ರೆ ಮುಂತಾದವುಗಳಿಂದ ಕಂಗೊಳಿಸುತ್ತದೆ. ಈ ಮೂಲಕ ಶ್ರೀಮಠದ ಪರಮ ಭಕ್ತರಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ಇದೇ ಫೆಬ್ರವರಿ 22ರಿಂದ ನಡೆಯುವ ಅಜ್ಜನ ಸಂಭ್ರಮ ಕಾರ್ಯಕ್ರಮದಲ್ಲಿ ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಅಜ್ಜನ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ.